Hello my dear students, welcome back to my channel. In this video I will explain you the chemical properties of aldehydes and ketones. Chemical properties of aldehydes and ketones. See, aldehydes and ketones will undergo similar chemical properties. The reason is due to the presence of similar carbonyl group in aldehydes and ketones. ನೆನ್ಪಿಟ್ಕೊಳ್ಳಿ, aldehydes ketones both will undergo similar chemical properties. ಎರಡಕ್ಕೂ ಸೇಮ್ ಡಿಫರೆನ್ಸ್ ಇಲ್ಲ. ಯಾಕೆ ಅಂದ್ರೆ ಆಲ್ಡಿಹೈಡ್ ಅಲ್ಲಿ ಕೂಡ ಸಿ ಡಬಲ್ ಬಾಂಡ್ ಓ ಗ್ರೂಪ್ ಇದೆ, ಕೀಟೋನ್ ಅಲ್ಲಿ ಕೂಡ ಸಿ ಡಬಲ್ ಬಾಂಡ್ ಓ ಗ್ರೂಪ್ ಇದೆ. ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ವಿಲ್ ಅಂಡರ್ಗೋ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ. ದ ರೀಸನ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸಿಮಿಲರ್ ಕಾರ್ಬೋನಿಲ್ ಗ್ರೂಪ್ ಇನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್. ಎರಡರಲ್ಲಿ ಕೂಡ ಸಿ ಡಬಲ್ ಬಾಂಡ್ ಓ ಗ್ರೂಪ್ ಇದೆ. ಈಗ ಜನರಲ್ ಆಗಿ ಏನಪ್ಪಾ ಅಂದ್ರೆ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ವಿಲ್ ಅಂಡರ್ಗೋ ನಂಬರ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಅಂಡರ್ ದಟ್ ಫಸ್ಟ್ ಒನ್ ಈಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಆಲ್ಡಿಹೈಡ್ ketones will readily undergo nucleophilic addition reaction. ಯಾಕೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ ಅಂತ ನಾನು ಜನರಲ್ ಆಗಿ ಹೇಳ್ತೀನಿ. ಸಿ, ಆಲ್ಡಿಹೈಡ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ RCHO, ಕರೆಕ್ಟ್ ಅಲ್ವಾ? ಕೀಟೋನ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ RCOR'. This is aldehyde, this is ketone. Both aldehydes and ketones containing similar carbonyl group, carbon oxygen double bond ಎರಡರಲ್ಲಿ ಕೂಡ ಇರೋದ್ರಿಂದ ಎರಡೂ ಕೂಡ ಸೇಮ್ ಕೆಮಿಕಲ್ ಪ್ರಾಪರ್ಟಿ ಆಗ್ತಕ್ಕಂಥದ್ದು. ಅದಕ್ಕೆ ರೀಸನ್ ನೋಡಿ, ಇಲ್ಲಿ ಕಾರ್ಬನ್ ಆಕ್ಸಿಜನ್ ಪೋಲಾರ್ ಇನ್ ನೇಚರ್ compared to carbon and oxygen, which is more electronegative oxygen. Hence, bond pair of electrons are slightly displaced towards oxygen. Oxygen acquire partial negative sign, carbon acquire partial positive sign. ಏನಾಗುತ್ತೆ, ಕಾರ್ಬನ್ ಕಡೆಯಿಂದ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಆಕ್ಸಿಜನ್ ತಗೊಂಡೋಗುತ್ತೆ, ಅಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ಆಕ್ಸಿಜನ್ ಹತ್ರ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಇಂಡಿಕೇಟೆಡ್ ಬೈ ಪಾರ್ಷಿಯಲ್ ನೆಗೆಟಿವ್ ಸೈನ್. ಅರೌಂಡ್ ಕಾರ್ಬನ್ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸಸ್, ಇಂಡಿಕೇಟೆಡ್ ಬೈ ಪಾರ್ಷಿಯಲ್ ಪಾಸಿಟಿವ್ ಸೈನ್. Here also carbonyl group is polar, acquire partial positive and partial negative sign. Here, how nucleophilic addition reaction takes place? Let us see. What is nucleophile? Nucleophiles are electron rich species. Electron rich species, nucleophiles always attacks at the electron deficient centers. Electron na korte illa. Electrophiles are electron deficient, but nucleophiles are electron rich. ಅದರಿಂದ ನ್ಯೂಕ್ಲಿಯೋಫೈಲ್ಸ್ ಯಾವಾಗಲೂ ಎಲ್ಲಿ ಅಟ್ಯಾಕ್ ಮಾಡಕ್ಕೆ ಇಷ್ಟಪಡ್ತವೆ? ನ್ಯೂಕ್ಲಿಯೋಫೈಲ್ಸ್ ಆಲ್ವೇಸ್ ಅಟ್ಯಾಕ್ ಅಟ್ ದ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟರ್. ಹಾಗಾದ್ರೆ ಈ ಆಲ್ಡಿಹೈಡ್ ಅಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟರ್ ಯಾವುದು? ಕಾರ್ಬೋನಿಲ್ ಕಾರ್ಬನ್. ದಿಸ್ ಕಾರ್ಬೋನಿಲ್ ಕಾರ್ಬನ್ ಈಸ್ ಮೋರ್ ಎಲೆಕ್ಟ್ರೋಫಿಲಿಕ್. ಎಲೆಕ್ಟ್ರೋಫಿಲಿಕ್ ಅಂದ್ರೆ ಏನು? ಎಲೆಕ್ಟ್ರೋಫಿಲಿಕ್ ನೇಮ್ ಅಲ್ಲಿ ಇದೆ ಎಲೆಕ್ಟ್ರೋಫಿಲಿಕ್. ಎಲೆಕ್ಟ್ರಾನ್ ಅಂದ್ರೆ ಎಲೆಕ್ಟ್ರೋ ಅಂದ್ರೆ ಎಲೆಕ್ಟ್ರಾನ್, ಫಿಲಿಕ್ ಫಿಲಿಸಿಟಿ ಅಂದ್ರೆ ಅಟ್ರಾಕ್ಟ್. ಎಲೆಕ್ಟ್ರಾನ್ ನ ಅಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥ ಸೆಂಟರ್ ಏನಿದೆ ಅದು ಎಲೆಕ್ಟ್ರೋಫಿಲಿಕ್. ಅದರಿಂದ ನ್ಯೂಕ್ಲಿಯೋಫೈಲ್ ಏನ್ ಮಾಡ್ತದೆ, ಎಲೆಕ್ಟ್ರಾನ್ಸ್ ಅನ್ನ, ಅಂದ್ರೆ ನ್ಯೂಕ್ಲಿಯೋಫೈಲ್ ಅಲ್ಲಿ ಏನ್ ಎಲೆಕ್ಟ್ರಾನ್ಸ್ ಇದೆ, ದಟ್ ನ್ಯೂಕ್ಲಿಯೋಫೈಲ್ ರೆಡಿಲಿ ಅಟ್ಯಾಕ್ಸ್ ಅಟ್ ದ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾರ್ಬೋನಿಲ್ ಕಾರ್ಬನ್. ಈಗ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಆಮೇಲೆ ಏನಾಗುತ್ತೆ ನೆಕ್ಸ್ಟ್ ಮೆಕಾನಿಸಮ್ ಅಲ್ಲಿ ನೋಡೋಣ. ಈವನ್ ಕೀಟೋನ್ಸ್ ಆಲ್ಸೋ ವಿಲ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. Even ketones also undergo nucleophilic addition reaction. The reason is due to the presence of C double bond O group. Here also again the nucleophile, this is electron rich center, will readily attach at the electron deficient carbonyl carbon. ಯಾಕಂದ್ರೆ ನ್ಯೂಕ್ಲಿಯೋಫೈಲ್ ಗೆ ಚಾರ್ಜ್ ಮೈನಸ್, ಮೈನಸ್ ಗೆ ಯಾರನ್ನ ಕಂಡ್ರೆ ಇಷ್ಟ? ಪ್ಲಸ್. ಅದಕ್ಕೆ ಪ್ಲಸ್ ಚಾರ್ಜ್ ಎಲ್ಲಿದೆ? ಕಾರ್ಬನ್. ಅದರಿಂದ both aldehydes and ketones will readily undergo nucleophilic addition reaction. ಬಟ್ ಎರಡಕ್ಕೂ ಕಂಪೇರ್ ಮಾಡಿದಾಗ ಯಾವುದು ಬೇಗ ರಿಯಾಕ್ಷನ್ ಆಗುತ್ತೆ, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ನೋಡೋಣ. ಆಮೇಲೆ ಐ ವಿಲ್ ಎಕ್ಸ್ಪ್ಲೇನ್ ಯು ಒನ್ ಜನರಲ್ ಮೆಕಾನಿಸಮ್ ಹೌ ದಿಸ್ ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಟ್ಯಾಕ್ ಅಂತ. ಯೂಶಲಿ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಕಂಟೈನಿಂಗ್ ಕಾರ್ಬೋನಿಲ್ ಗ್ರೂಪ್. ಈ ಕಾರ್ಬೋನಿಲ್ ಕಾರ್ಬನ್ ವೇಲೆನ್ಸಿ 4. ಆಲ್ರೆಡಿ 2 of the valency is satisfied by oxygen. Another valency is satisfied by another substituent group, that is call it as A, that is away from the observer, and B is another atom. In general ನಾನು explain ಮಾಡ್ತಾ ಇದ್ದೀನಿ. B is one group of atom, A is another group of atom. A is away from the observer, B is towards the observer, and this is a planar carbonyl group. Planar ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಟ್ರಕ್ಚರ್ ಆಫ್ ಕಾರ್ಬೋನಿಲ್ ಗ್ರೂಪ್ ಅನ್ನು ಡಿಸ್ಕಸ್ ಮಾಡಿದೀವಿ. ಕಾರ್ಬೋನಿಲ್ ಗ್ರೂಪ್ ಈಸ್ ಪ್ಲೇನಾರ್ ವಿತ್ ಅ ಬಾಂಡ್ ಆಂಗಲ್ 120 ಡಿಗ್ರಿ. ಈ ಪ್ಲೇನಾರ್ ಕಾರ್ಬೋನಿಲ್ ಗ್ರೂಪ್ ಅಲ್ಲಿ ಕಾರ್ಬನ್ ಗೆ ಪಾರ್ಷಿಯಲ್ ಪಾಸಿಟಿವ್ ಸೈನ್ ಇರುತ್ತೆ, ಆಕ್ಸಿಜನ್ ಗೆ ಪಾರ್ಷಿಯಲ್ ನೆಗೆಟಿವ್ ಸೈನ್ ಇರುತ್ತೆ, ಬಿಕಾಸ್ ಆಫ್ ಪೋಲಾರ್ ನೇಚರ್. ಇನ್ ದ ಫಸ್ಟ್ ಸ್ಟೆಪ್
ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಸ್ಟೆಪ್ 1 ಅಲ್ಲಿ ಏನಾಗುತ್ತೆ, ಸ್ಟೆಪ್ 1 ಅಲ್ಲಿ ಏನಾಗುತ್ತೆ, ದಿಸ್ ಇಸ್ ಅ ಫಾಸ್ಟ್ ಸ್ಟೆಪ್. ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ನ್ಯೂಕ್ಲಿಯೋಫೈಲಿಕ್ ಅಟ್ಯಾಕ್. ವಾಟ್ ಇಸ್ ನ್ಯೂಕ್ಲಿಯೋಫೈಲ್? ಎಲೆಕ್ಟ್ರಾನ್ ರಿಚ್ ಸೆಂಟರ್. This nucleophile readily attacks at the electron deficient carbon. ಯಾಕೆಂದ್ರೆ ಕಾರ್ಬನ್ ಈಸ್ ಮೋರ್ ಎಲೆಕ್ಟ್ರೋಫಿಲಿಕ್. ಎಲೆಕ್ಟ್ರಾನ್ ಬೇಕು ಅಂತ ಕಾಯ್ತಾ ಇರುತ್ತೆ. ಅದಕ್ಕೆ ನ್ಯೂಕ್ಲಿಯೋಫೈಲ್ ಬಂದು ತನ್ನಲ್ಲಿರೋ ಎಲೆಕ್ಟ್ರಾನ್ ನ ಕಾರ್ಬನ್ಗೆ ಕೊಟ್ಟು ಹೊಸ ಬಾಂಡ್ ಅನ್ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಬಟ್ ವಿ ನೋ ದಟ್ ಕಾರ್ಬನ್ ವೇಲೆನ್ಸಿ ಇಸ್ ಓನ್ಲಿ 4. 1 2 3 4 ಆಲ್ರೆಡಿ ಇತ್ತು. ನ್ಯೂಕ್ಲಿಯೋಫೈಲ್ ಬಂದ್ಬಿಟ್ರೆ ಏನಾಗುತ್ತೆ, 5 ಆಗುತ್ತೆ. ಅದರಿಂದ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದ ವೇಲೆನ್ಸಿ ಆಫ್ ಕಾರ್ಬನ್ ಆಫ್ಟರ್ ಅಟ್ಯಾಕಿಂಗ್ ನ್ಯೂಕ್ಲಿಯೋಫೈಲ್, this pi electron is shifted towards oxygen to form a tetrahedral intermediate. planar structure ಇದ್ದಿದ್ದು ಏನಾಗುತ್ತೆ, tetrahedral intermediate ಬರುತ್ತೆ. ಹೆಂಗ್ ಬರುತ್ತೆ, ಅದೇನ್ ಸ್ಟ್ರಕ್ಚರ್ ಹೆಂಗಿರುತ್ತೆ ನೋಡೋಣ. ನ್ಯೂಕ್ಲಿಯೋಫೈಲ್ ಈಗ ಕಾರ್ಬನ್ ಅಟ್ಯಾಕ್ ಮಾಡಿದೆ. ಪ್ಲೇನಾರ್ ಗ್ರೂಪ್ ಇದ್ದಿದ್ದು ಏನಾಗಿದೆ, ಈಗ ಟೆಟ್ರಾಹೆಡ್ರಲ್ ಇಂಟರ್ಮೀಡಿಯೇಟ್ ಆಗಿ ಕನ್ವರ್ಟ್ ಆಗಿದೆ. ದಿಸ್ ಇಸ್ ದ ಟೆಟ್ರಾಹೆಡ್ರಲ್ ಇಂಟರ್ಮೀಡಿಯೇಟ್. ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ is converted into single bond O-. ಸಿ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಇದ್ದೇನಾಗಿದೆ, CO ಸಿಂಗಲ್ ಬಾಂಡ್ ಆಗಿದೆ. ಆಕ್ಸಿಜನ್ ಇಲ್ಲಿರೋ ಪೈ ಬಾಂಡ್ ಆಕ್ಸಿಜನ್ ಕಡೆ ಬಂದಿದ್ರಿಂದ ನಮಗೆ ನೆಗೆಟಿವ್ ಸೈನ್ ಬಂದಿದೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಟೆಟ್ರಾಹೆಡ್ರಲ್ ಇಂಟರ್ಮೀಡಿಯೇಟ್. ಟೆಟ್ರಾಹೆಡ್ರಲ್ ಇಂಟರ್ಮೀಡಿಯೇಟ್ is formed. Tetrahedral intermediate. After that, in the next step, ಏನಾಗುತ್ತೆ, ಪ್ರೋಟಾನ್ ಅಟ್ಯಾಕ್ ಆಗುತ್ತೆ. This is actually fast step. This is slow. Sorry, this is slow step, not fast. This is actually slow step. First step is a slow step. Slowly, nucleophile attacks the electron deficient carbon to form a tetrahedral intermediate. After the formation of O-, immediately proton will attack towards oxygen because H+ ions are present in the reaction medium. I will tell you later with an example. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಿಂದ H+ ಬರುತ್ತೆ ಅಂತ. ಆ H+ ಏನ್ ರಿಯಾಕ್ಷನ್ ಮೀಡಿಯಂ ಅಲ್ಲಿ ಇದೆ, that will attacks towards oxygen with minus sign to form nucleophilic addition product. This is A and this is B. O- is converted into OH. This is what we call nucleophilic addition product. Nucleophilic addition product. This is the general mechanism. When aldehydes and ketones reacts with the nucleophile to form a nucleophilic addition product. As I said earlier that both aldehydes and ketones will undergo similar chemical property due to the presence of carbonyl group in both aldehydes and ketones. See, in this conversion, sp2 hybridized carbon of carbonyl group is converted into sp3. Carbon containing only single bond. What is the hybridized state of carbon? sp3. Here, carbon oxygen double bond irodinda sp2. During the nucleophilic addition reaction, the hybridized state of carbonyl carbon changes from sp2 to sp3. ಏನಾಗುತ್ತೆ, ಪ್ಲೇನಾರ್ ಇದ್ದಿದ್ದು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಿದ ತಕ್ಷಣ ಟೆಟ್ರಾಹೆಡ್ರಲ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ. ಸಿ ದಿಸ್ ಈಸ್ ವಾಟ್ ವಿ ಕಾಲ್ ಟೆಟ್ರಾಹೆಡ್ರಲ್ ಇಂಟರ್ಮೀಡಿಯೇಟ್ ಕಾಂಪೌಂಡ್. ಬಾಂಡ್ ಆಂಗಲ್ ಕೂಡ ಎಷ್ಟಾಗುತ್ತೆ, ಅರೌಂಡ್ 109.5 ಡಿಗ್ರಿ ಬರುತ್ತೆ. ಇಲ್ಲಿ ಬಾಂಡ್ ಆಂಗಲ್ ಎಷ್ಟಿತ್ತು ಬಿಫೋರ್ ಅಟ್ಯಾಕಿಂಗ್ ನ್ಯೂಕ್ಲಿಯೋಫೈಲ್, 120, ಅರೌಂಡ್ 120 ಇತ್ತು. ಅದು ಟೆಟ್ರಾಹೆಡ್ರಲ್ ಬಾಂಡ್ ಆಂಗಲ್ ಆಗಿ ಕನ್ವರ್ಟ್ ಆಗಿ ಮತ್ತೆ ನಮಗೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಪ್ರಾಡಕ್ಟ್ ಬರುತ್ತೆ. Okay, both aldehydes and ketones will undergo nucleophilic addition reaction, no doubt. But compared to aldehydes and ketone, which is more reactive towards nucleophilic addition reaction? Nucleophilic addition, not substitution. Nucleophilic addition reaction. ಎರಡು ಆಗ್ತವೆ. ಬಟ್ ಎರಡರಲ್ಲಿ ಯಾವುದು ಬೇಗ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ, ಅದನ್ನ ಈಗ ನೋಡೋಣ. Aldehydes are represented by the general formula RCHO. Ketones are represented by the general formula RCOR dash. This is aldehyde, this is ketone. ಈಗ ನ್ಯೂಕ್ಲಿಯೋಫೈಲ್ ಇದೆ. ಈಗ ನ್ಯೂಕ್ಲಿಯೋಫೈಲ್ ಆಲ್ಡಿಹೈಡ್ ಜೊತೆ ಬೇಗ ರಿಯಾಕ್ಷನ್ ಆಗುತ್ತಾ, ಕೀಟೋನ್ ಜೊತೆ ಬೇಗ ರಿಯಾಕ್ಷನ್ ಆಗುತ್ತೆ? ನೆನ್ಪಿಟ್ಕೊಳ್ಳಿ, ಯೂಶಲಿ aldehydes are more reactive towards nucleophilic addition reaction compared to ketone, even though the presence of similar carbonyl group. What is the reason? ಅದಕ್ಕೊಂದು ರೀಸನ್ ಇದೆ, ಎರಡು ರೀಸನ್ ಹೇಳ್ಬೋದು. ಒಂದು, aldehyde will readily undergo nucleophilic substitution as nucleophilic addition reaction compared to ketone.
The reason is in aldehyde the steric hindrance is less. ನ್ಯೂಕ್ಲಿಯೋಫೈಲ್ ಹೋಗಿ ಅಟ್ಯಾಕ್ ಆಗ್ಬೇಕಾದ್ರೆ ಇಲ್ಲಿ ಸ್ಟೀರಿಕ್ ಹಿಂಡ್ರೆನ್ಸ್ ಇರೋದಿಲ್ಲ, ರಿಪಲ್ಷನ್ ಇರೋದಿಲ್ಲ. ಯಾಕಂದ್ರೆ ಕಾರ್ಬೋನಿಲ್ ಕಾರ್ಬನ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಸ್ಮಾಲ್ ಹೈಡ್ರೋಜನ್. ಇಲ್ಲಿ ನ್ಯೂಕ್ಲಿಯೋಫೈಲ್ ಬರಬೇಕಾದ್ರೆ ಇವರಿಬ್ಬರ ಮಧ್ಯೆ ಕಿತ್ತಾಟ ನಡೆಯೋದಿಲ್ಲ, ರಿಪಲ್ಷನ್ ಆಗಲ್ಲ. ಬಟ್ ಇಲ್ಲೂ ಒಂದು ಬಲ್ಕಿ ಗ್ರೂಪ್ ಇರಬಹುದು, ಇದ್ರೂ ಕೂಡ ಹೈಡ್ರೋಜನ್ ಇರೋದ್ರಿಂದ ಈ ಕಡೆಯಿಂದ ಬಂದು ಅಟ್ಯಾಕ್ ಆಗ್ಬಿಡ್ಬೋದು. ಬಟ್ ಕೀಟೋನ್ಸ್ ಬನ್ನಿ, ಇನ್ ದ ಕೇಸ್ ಆಫ್ ಕೀಟೋನ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಆಲ್ಡಿಹೈಡ್ಗೆ ಕಂಪೇರ್ ಮಾಡಿದ್ರೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಸ್ವಲ್ಪ ಸ್ಲೋ. ಯಾಕೆ ಅಂದ್ರೆ ಈ ಕಡೆನೂ ಬಲ್ಕಿ ಆರ್ ಗ್ರೂಪ್ ಇದೆ, ಈ ಕಡೆನೂ ಆರ್ ಗ್ರೂಪ್ ಇದ್ದೇ ಇರುತ್ತೆ. ಕೀಟೋನ್ ಅಂದ್ರೆ ಎರಡೂ ಕಡೆ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ ಇರುತ್ತೆ. ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ ಹೋಗಿ ಅಟ್ಯಾಕ್ ಆಗಕ್ಕೆ ಕಾರ್ಬೋನಿಲ್ ಕಾರ್ಬನ್ ಅಟ್ಯಾಕ್ ಮಾಡಬೇಕಾದ್ರೆ ದೇರ್ ಈಸ್ ಸ್ಲೈಟ್ ರಿಪಲ್ಷನ್. ಕೆಮಿಷಿಯಲ್ ಅದನ್ನ ಸ್ಟಿರಿಕ್ ಹಿಂಡರೆನ್ಸ್ ಅಂತ ಕರಿತೀವಿ. ನ್ಯೂಕ್ಲಿಯೋಫೈಲ್ಗೂ ಮತ್ತೆ ಆ ಒಂದು ಬಲ್ಕಿ ಆಲ್ಕೈಲ್ ಗ್ರೂಪ್ಸ್ಗೆ ಏನಾಗುತ್ತೆ, ರಿಪಲ್ಷನ್ ಆಗೋದ್ರಿಂದ ಒಂದು ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ರಿಯಾಕ್ಟಿವಿಟಿ ಕಡಿಮೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, both aldehydes and ketones will readily undergo nucleophilic addition reaction, no doubt, due to the presence of similar carbonyl group. But compared to aldehydes and ketones, which is more reactive? Aldehyde. The reason is, in aldehyde, steric hindrance is less, ketones, steric hindrance is more. This is first reason. One more reason is that why aldehydes will readily undergo nucleophilic addition reaction compared to ketone. Second reason ಏನು ಹೇಳ್ಬೋದು, in ketone the carbonyl carbon is less electrophilic ಅಂತಾನೆ ಹೇಳ್ತೀವಿ. ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ಕೊಳ್ತಕ್ಕಂಥ ಟೆಂಡೆನ್ಸಿ ಇಬ್ಬರಿಗೂ ಇದೆ. ಇಬ್ಬರಲ್ಲಿ ಯಾರು ಕಡಿಮೆ ಅಂದ್ರೆ ಈ ಒಂದು ಕೀಟೋನ್ಸ್ ಅಲ್ಲಿ. ಯಾಕೆ ಅಂದ್ರೆ ಅದಕ್ಕೆ ರೀಸನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಆಲ್ಕೈಲ್ ಗ್ರೂಪ್. ದಿಸ್ we know that alkyl groups are electron releasing groups ಅಲ್ವಾ. ಆಲ್ಕೈಲ್ ಗ್ರೂಪ್ ಏನ್ ಮಾಡ್ತಾ ಇದೆ, ಥ್ರೂ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಮುಖಾಂತರ ಏನ್ ಮಾಡ್ತಾ ಇದೆ, ಈ ಆಲ್ಕೈಲ್ ಗ್ರೂಪ್ ಕಾರ್ಬೋನಿಲ್ ಕಾರ್ಬನ್ಗೆ ಎಲೆಕ್ಟ್ರಾನ್ ರಿಲೀಸ್ ಮಾಡ್ತಾ ಇದೆ ಸ್ಲೋಲಿ. ಈ ಕಡೆ ಇರ್ತಕ್ಕಂಥ ಆಲ್ಕೈಲ್ ಗ್ರೂಪ್ ಕೂಡ ಎಲೆಕ್ಟ್ರಾನ್ಸ್ ಅನ್ನ ಕಾರ್ಬೋನಿಲ್ ಕಾರ್ಬನ್ಗೆ ಕೊಡ್ತಾ ಇದೆ. ಅದರಿಂದ ದಿಸ್ ಕಾರ್ಬೋನಿಲ್ ಕಾರ್ಬನ್ ಈಸ್ ಲೆಸ್ ಎಲೆಕ್ಟ್ರೋಫಿಲಿಕ್. ಎಲೆಕ್ಟ್ರಾನ್ ನ ನ್ಯೂಕ್ಲಿಯೋಫೈಲ್ ಕೊಡೋವರೆಗೂ ಕಾಯ್ಕೊಂಡಿರೋದಿಲ್ಲ. ಅದ್ರ ಬದಲಾಗಿ ಇಲ್ಲಿ ಆಲ್ಕೈಲ್ ಗ್ರೂಪ್ ಎಲೆಕ್ಟ್ರಾನ್ಸ್ ಅನ್ನ ಕಾರ್ಬೋನಿಲ್ ಕರೆ ಕೊಡ್ತಾ ಇರುತ್ತೆ. ಅದರಿಂದ ಈ ಕಾರ್ಬೋನಿಲ್ ಕಾರ್ಬನ್ಗೆ ಎಲೆಕ್ಟ್ರಾನ್ಸ್ ನ ಅವಶ್ಯಕತೆ ಆಲ್ಡಿಹೈಡ್ ಅಲ್ಲಿ ಇರ್ತಕ್ಕಂಥ ಕಾರ್ಬೋನಿಲ್ ಕಾರ್ಬನ್ ಅಷ್ಟು ಇರೋದಿಲ್ಲ. ಯಾಕೆಂದ್ರೆ ಇಲ್ಲಿ ಆಲ್ಕೈಲ್ ಗ್ರೂಪ್ ಒಂದೇ ಇರೋದು. ಹಂಗೂ ಎಲೆಕ್ಟ್ರಾನ್ ರಿಲೀಸ್ ಮಾಡಿದ್ರೆ ಬರೀ ಒಂದೇ ಆಲ್ಕೈಲ್ ಗ್ರೂಪ್ ಎಲೆಕ್ಟ್ರಾನ್ ರಿಲೀಸ್ ಮಾಡಬೇಕು ಥ್ರೂ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಬಟ್ ಇಲ್ಲಿ ಹೈಡ್ರೋಜನ್ ಈಸ್ ನಾಟ್ ಎಲೆಕ್ಟ್ರಾನ್ ಡೋನರ್, ಇದು ಕೊಡೋದಿಲ್ಲ. ಅದಕ್ಕೆ ಕಂಪೇರ್ಡ್ ಟು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ವಿಚ್ ಕಾರ್ಬೋನಿಲ್ ಕಾರ್ಬನ್ ಈಸ್ ಮೋರ್ ಎಲೆಕ್ಟ್ರೋಫಿಲಿಕ್. ಈಗಲ್ಲಿ ಕಾಯ್ತಾ ಇರುತ್ತೆ ಈ ಒಂದು ನನಗೆ ಎಲೆಕ್ಟ್ರಾನ್ಸ್ ಬೇಕು ಅಂತ. ಆ ಎಲೆಕ್ಟ್ರಾನ್ಸ್ ನ ತುಂಬಾ ಅವಶ್ಯಕತೆ ಇರೋದು ಯಾರಿಗೆ, ಆಲ್ಡಿಹೈಡ್ ಅಲ್ಲಿ ಇರ್ತಕ್ಕಂಥ ಕಾರ್ಬೋನಿಲ್ ಕಾರ್ಬನ್ಗೆ. ಈ ಕೀಟೋನ್ ಅಲ್ಲಿ ಇರ್ತಕ್ಕಂಥ ಕಾರ್ಬೋನಿಲ್ ಕಾರ್ಬನ್ಗೆ ಎಲೆಕ್ಟ್ರೋಫಿಲಿಸಿಟಿ, ಎಲೆಕ್ಟ್ರಾನ್ಸ್ ನ ಅಟ್ರಾಕ್ಟ್ ಮಾಡ್ಕೊಳ್ಳತಕ್ಕಂಥ ಟೆಂಡೆನ್ಸಿ ಸ್ವಲ್ಪ ಕಡಿಮೆ ಇರುತ್ತೆ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಬೋತ್ ಆಲ್ಕೈಲ್ ಗ್ರೂಪ್ ಆನ್ ಐದರ್ ಸೈಡ್ which releases the electron through the positive inductive effect. ಅದರಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ಕಾರ್ಬನ್ ಹತ್ರ ಏನ್ ಮಾಡುತ್ತೆ, ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ. ಇವಾಗ ಎಲೆಕ್ಟ್ರಾನ್ ಸಿಕ್ಬಿಡುತ್ತೋ ನ್ಯೂಕ್ಲಿಯೋಫೈಲ್ ನ ಅಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥ ಟೆಂಡೆನ್ಸಿ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹೆನ್ಸ್ aldehydes will readily undergo nucleophilic addition reaction compared to ketones. Okay, with examples ನೋಡೋಣ ಈಗ. ಓಕೆ, ಕಂಪೇರ್ ಟು ಫಾರ್ಮಾಲ್ಡಿಹೈಡ್. ಈಗ ನಾನು ಜನರಲ್ ಆಗಿ ಎಕ್ಸಾಂಪಲ್ಸ್ ನ ತಗೋತಾ ಇದ್ದೀನಿ. ಈಗ ಅಸಿಟಾಲ್ಡಿಹೈಡ್ ಮತ್ತೆ ಫಾರ್ಮಾಲ್ಡಿಹೈಡ್ಗೆ ಕಂಪೇರ್ ಮಾಡಿ. ಬೋತ್ ಆರ್ ಆಲ್ಡಿಹೈಡ್, ನೋ ಡೌಟ್. Formaldehyde CHO is a functional group, acetaldehyde ಅಲ್ಲಿ CHO is a functional group. My question, compared to formaldehyde and acetaldehyde, which will readily undergo nucleophilic addition reaction? ಇವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ಯಾರಿಗೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಫಾಸ್ಟ್ ಆಗುತ್ತೆ? The answer is formaldehyde. Formaldehyde or methanol will readily undergo nucleophilic addition reaction compared to acetaldehyde. What will be the reason? In formaldehyde, carbonyl carbon carries small hydrogen. ನ್ಯೂಕ್ಲಿಯೋಫೈಲ್ ರಾಜಾರಾಶ್ವಾಗಿ ಹೋಗ್ಬಿಟ್ಟು ಕಾರ್ಬೋನಿಲ್ ಕಾರ್ಬನ್ ಅಟ್ಯಾಕ್ ಮಾಡಬಹುದು. ಯಾರಿಗೂ ಭಯಾನೇ ಇಲ್ಲ ಇಲ್ಲಿ. ಯಾರು ನ್ಯೂಕ್ಲಿಯೋಫೈಲ್ ನ ತಡೆಯೋ ಶಕ್ತಿನೇ ಯಾರಿಗೂ ಇಲ್ಲ ಇವರಿಬ್ಬರಲ್ಲಿ. ಅದಕ್ಕೆ ನ್ಯೂಕ್ಲಿಯೋಫೈಲ್ ಈಸಿಯಾಗಿ ಅಟ್ಯಾಕ್ ಆಗುತ್ತೆ ಟು ಫಾರ್ಮ್ ಕರೆಸ್ಪಾಂಡಿಂಗ್ ಪ್ರಾಡಕ್ಟ್ ಏನ್ ಬರುತ್ತೆ ಅನ್ನೋದು ಮುಂದೆ ನೋಡೋಣ. ಜಸ್ಟ್ ನಾನು ಯಾವುದು ಫಾಸ್ಟ್ ಆಗಿ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ.
This nucleophile readily attack towards formaldehyde compared to acetaldehyde. ಅಸಿಟಾಲ್ಡಿಹೈಡ್ ಅಲ್ಲಿ ಯಾಕೆ ನ್ಯೂಕ್ಲಿಯೋಫೈಲ್ ಹೋಗಕ್ಕೆ ಒಂದು ಸ್ವಲ್ಪ ಹಿಂದು ಮುಂದೆ ನೋಡುತ್ತೆ? ಅದಕ್ಕೆ ರೀಸನ್ ಏನಂದ್ರೆ ಈ ಒಂದು ಅಸಿಟಾಲ್ಡಿಹೈಡ್ ಅಲ್ಲಿ ಕಾರ್ಬೋನಿಲ್ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಲಿಂಕ್ ಆಗಿದೆ. ಮೀಥೈಲ್ ಗ್ರೂಪ್ ಅಂದ್ರೆ ಬಲ್ಕಿ ಗ್ರೂಪ್ ಅಲ್ವಾ? ನ್ಯೂಕ್ಲಿಯೋಫೈಲ್ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ ಈ ನ್ಯೂಕ್ಲಿಯೋಫೈಲ್ಗೂ ಮತ್ತೆ ಆಲ್ಕೈಲ್ ಗ್ರೂಪ್ಗೂ ಸ್ಟೀರಿಕ್ ಇಂಟ್ರೆನ್ಸ್ ಆಗ್ಬೋದು. ಆಮೇಲೆ ಕಾರ್ಬೋನಿಲ್ ಕಾರ್ಬನ್ ಎಲೆಕ್ಟ್ರೋಫಿಲಿಸಿಟಿನ ಈ ಮೀಥೈಲ್ ಗ್ರೂಪ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಮುಖಾಂತರ ಕಳಿಸ್ಬಿಟ್ಟು ಕಡಿಮೆ ಮಾಡ್ತಾ ಇದೆ. ಇದು ಕೂಡ ಒನ್ ಆಫ್ ದ ರೀಸನ್. ಇಲ್ಲಿ ಸ್ಟೀರಿಕ್ ಇಂಡರೆನ್ಸ್ ಅನ್ನ ತಗೊಂಡಾಗ ಫಾರ್ಮಾಲ್ಡಿಹೈಡ್ ಅಲ್ಲಿ ಸ್ಟೀರಿಕ್ ಇಂಡರೆನ್ಸ್ ಲೆಸ್ ಇರುತ್ತೆ, ಅಸಿಟಾಲ್ಡಿಹೈಡ್ ಅಲ್ಲಿ ಸ್ಟೀರಿಕ್ ಇಂಡರೆನ್ಸ್ ಕಡಿಮೆ ಇರುತ್ತೆ. ಅಸಿಟಾಲ್ಡಿಹೈಡ್ ಅಲ್ಲಿ ಸ್ಟೀರಿಕ್ ಇಂಡರೆನ್ಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಅಸಿಟೋನ್ ತಗೋಣ. ಅಸಿಟೋನ್ ಓಕೆ, ಕಂಪೇರ್ ಟು ಅಸಿಟಾಲ್ಡಿಹೈಡ್ ಅಂಡ್ ಅಸಿಟೋನ್, ವಿಚ್ ವಿಲ್ ರೆಡಿಲಿ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್? ಡೆಫಿನೆಟ್ಲಿ ಅಸಿಟಾಲ್ಡಿಹೈಡ್. ಯಾಕೆ ಅಂದ್ರೆ ಇಲ್ಲಿ ಈ ಕಡೆ ಆಲ್ಕೈಲ್ ಗ್ರೂಪ್ ಇದೆ, ಬಟ್ ಇನ್ ದಿಸ್ ಸೈಡ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಸ್ಮಾಲ್ ಹೈಡ್ರೋಜನ್. ದೇರ್ ವಿಲ್ ಬಿ ಎ ಲೆಸ್ ಸ್ಟೀರಿಕ್ ಇಂಡರೆನ್ಸ್ ಇನ್ ಬಿಟ್ವೀನ್ ನ್ಯೂಕ್ಲಿಯೋಫೈಲ್ ಅಂಡ್ ಕಾರ್ಬೋನಿಲ್ ಗ್ರೂಪ್ ಕಂಪೇರ್ ಟು ಅಸಿಟೋನ್. ಅಸಿಟೋನ್ ಅಲ್ಲಿ ಏನಾಗುತ್ತೆ, ಈ ಕಡೆನೂ ಮೀಥೈಲ್ ಗ್ರೂಪ್ ಇದೆ, ಈ ಕಡೆನೂ ಬಲ್ಕಿ ಗ್ರೂಪ್ ಇದೆ. ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಇದಕ್ಕಿಂತ ಒಂದ್ ಸ್ವಲ್ಪ ಸ್ಲೋ ಆಗುತ್ತೆ. ಇನ್ನು ಅಸಿಟೋಫಿನನ್ ತಗೊಂಡ್ರೆ ಅಸಿಟೋಫಿನನ್ C6H5COCH2 compared to acetone and acetophenone, which will readily undergo nucleophilic addition reaction? Acetone. ಯಾಕಂದ್ರೆ ಈ ಕಡೆ ಮೀಥೈಲು, ಆ ಕಡೆನೂ ಮೀಥೈಲ್. ಬಟ್ ಇಲ್ಲಿಗೆ ಇವೆರಡಕ್ಕೂ ಕಂಪೇರ್ ಮಾಡಿದಾಗ ಸ್ಟೀರಿಕ್ ಇಂಡರೆನ್ಸ್ ಇಲ್ಲಿ ಜಾಸ್ತಿ ಇದೆ. ಮೀಥೈಲ್ ಗ್ರೂಪ್ ಅಲ್ಲಿ ಕಾರ್ಬನ್ ಒಂದೇ ಇದೆ, ಬಟ್ ಫಿನೈಲ್ ಗ್ರೂಪ್ ಕಂಟೈನಿಂಗ್ 6 ಕಾರ್ಬನ್ C6H5 ಬಲ್ಕಿನೆಸ್ ಇದಕ್ಕಿಂತ ಇಲ್ಲಿ ಜಾಸ್ತಿ ಆಗುತ್ತೆ. ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಇನ್ನೂ ಸ್ಲೋ ಆಗುತ್ತೆ, ಹಂಗಾಗಿ ಇದು ಜಾಸ್ತಿ. ನೆಕ್ಸ್ಟ್ ಬೆನ್ಜೋಫಿನನ್ ನೋಡೋಣ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಬೆನ್ಜೋಫಿನನ್? ಬೆನ್ಜೋಫಿನನ್ is C6H5CO C6H5 compared to acetophenone and benzophenone, which is more reactive towards nucleophilic addition reaction? Definitely acetophenone. ಯಾಕೆ? ಅಟ್ಲೀಸ್ಟ್ ಇಲ್ಲಿ ಒಂದು ಬಲ್ಕಿ ಫಿನೈಲ್ ಗ್ರೂಪ್ ಇದೆ, ಮೀಥೈಲ್ ಇದೆ, ಬಟ್ ಇನ್ ದಿಸ್ ಅಸಿಟೋಫಿನನ್ both the side of carbonyl carbon containing bulky phenyl group. ಈ ಕಡೆನೂ ಫಿನೈಲ್, ಈ ಕಡೆನೂ ಫಿನೈಲ್. ನ್ಯೂಕ್ಲಿಯೋಫೈಲ್ ಹೋಗಿ ಅಟ್ಯಾಕ್ ಮಾಡಕ್ಕೆ ಈ ಎರಡೂ ಫಿನೈಲ್ ಗ್ರೂಪ್ ಬಿಡೋದಿಲ್ಲ. ಅಂದ್ರೆ ಸ್ವಲ್ಪ ಏನ್ ಮಾಡುತ್ತೆ, ಅವಾಯ್ಡ್ ಮಾಡತಕ್ಕಂತ ನೇಚರ್ ಬರ್ಬೋದು. Because of steric hindrance, we can explain which aldehydes and ketones will readily undergo nucleophilic addition reaction. Okay, ನಾನು ಇಷ್ಟೊತ್ತು ಜನರಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಒಂದೊಂದೇ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಅದರಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂದ್ರೆ ಅಡಿಷನ್ ಆಫ್ HCl. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಅಡಿಷನ್ ಆಫ್ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ, ಅದು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಲ್ಲಿ ಫಸ್ಟ್ ಒನ್ ಅಡಿಷನ್ ಆಫ್ HCN to aldehyde or ketone. To aldehyde or ketone. To aldehyde or ketone. ನೋಡಿ, ಇದು ಮೆಕಾನಿಸಮ್ ಇದೆ. ಎಕ್ಸ್ಪ್ಲೈನ್ ದ ಮೆಕಾನಿಸಮ್ ಆಫ್ ಅಡಿಷನ್ ಆಫ್ HCN to aldehyde or ketone ಅನ್ನೋ ಮೆಕಾನಿಸಮ್ ಇದೆ. ನೋಡಿ ಹೇಳ್ತೀನಿ. ಟೋಟಲ್ಲು ನಮ್ಮ ಸೆಕೆಂಡ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಟೋಟಲ್ 4 ಮೆಕಾನಿಸಮ್ಸ್ ಏನಿದಾವೆ, ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡರ್ ದಟ್ ಫಾರ್ 4 ಮೆಕಾನಿಸಮ್ಸ್ ಯಾವ್ಯಾವುದು ಅಂತ ಹೇಳ್ತೀನಿ. ಫಸ್ಟ್ ಒನ್ ಈಸ್ SN1 ರಿಯಾಕ್ಷನ್. Already we have discussed. Then SN2 reaction, and in alcohol phenols ether conversion of ethanol to ethene, and in aldehydes and ketones addition of HCN to aldehyde or ketone. ಈ 4 ಮೆಕಾನಿಸಮ್ ಅಲ್ಲಿ ಯಾವ್ದಾದ್ರು 2 ಮೆಕಾನಿಸಮ್ಸ್ ಅನ್ನ ಯೂಶಲಿ ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಅದಕ್ಕೆ ಇದನ್ನು ಕೂಡ ಒಂದ್ ಸ್ವಲ್ಪ ಅಲರ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ 2 ಸ್ಟೆಪ್ ಇದೆ, 2 ಸ್ಟೆಪ್ ಇಂಪಾರ್ಟೆಂಟ್, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಕ್ವಶನ್ ಏನ್ ಕೇಳ್ತಾರೆ, ಎಕ್ಸ್ಪ್ಲೇನ್ ದ ಮೆಕಾನಿಸಮ್ ಆಫ್ ಅಡಿಷನ್ ಆಫ್ HCN to aldehyde or ketone. ಈಗ aldehyde or ketone ಗೊತ್ತಿದೆ, ಕಾರ್ಬೊನಿಲ್ ಗ್ರೂಪ್ ಇದೆ. ಈಗ HCN ಫಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಈ ಮೆಕಾನಿಸಮ್ ಅಲ್ಲಿ ಸ್ಟೆಪ್ 1 ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ HCN ಅಲ್ಲಿ ನ್ಯೂಕ್ಲಿಯೋಫೈಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಈಗ ನಮ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋದೇನೋ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಈಗ HCN ಅಲ್ಲಿ H+ ಇದೆ, CN- ಇದೆ. HCN ಡಿಸೋಸಿಯೇಟೆಡ್ ಆದ್ರೆ ಏನ್ ಬರುತ್ತೆ, H+ ಮತ್ತೆ CN-. ಇದು ಕಂಪ್ಲೀಟ್ ಆಗಿ ಡಿಸೋಸಿಯೇಷನ್ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಇದರಲ್ಲಿ ಇರ್ತಕ್ಕಂತ ನ್ಯೂಕ್ಲಿಯೋಫೈಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಹೌ? ದಟ್ HCN ಮಸ್ಟ್ ರಿಯಾಕ್ಟ್ ವಿತ್ ಬೇಸ್.
OH ಮೈನಸ್ ಜೊತೆ ರಿಯಾಕ್ಷನ್ ಮಾಡಿ ಏನಾಗುತ್ತೆ, ಈ OH ಮೈನಸ್ ಏನ್ ಮಾಡುತ್ತೆ, OH ಗೆ ಚಾರ್ಜ್ ಮೈನಸ್ ಇರೋದ್ರಿಂದ HCl ನಲ್ಲಿ ಇರ್ತಕ್ಕಂಥ ಪ್ರೋಟಾನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ದಿಸ್ OH ಮೈನಸ್ combines with H plus to form H2O. ರಿಮೈನಿಂಗ್ ಏನು ಉಳ್ಕೊಂಡಿದೆ, Cn minus. This is what we call a nucleophile. This is what we call nucleophile. Along with ಏನ್ ಎಲಿಮಿನೇಷನ್ ಆಗ್ತಾ ಇದೆ, H plus OH minus combines to form H2O. Clear? In the first step, HCl combines with OH minus to form nucleophile Cn minus along with H2O. This is for 1 mark. First step carries 1 mark. Step 2 carries 2 marks. What is that step 2? That is a nucleophilic attack. Nucleophilic attack. ಈಗ ನಮಗೆ ನ್ಯೂಕ್ಲಿಯೋಫೈಲ್ ಸಿಕ್ಕಿದೆ. ವಿಚ್ ಇಸ್ ಅ ನ್ಯೂಕ್ಲಿಯೋಫೈಲ್ ಜನರೇಟೆಡ್ ಇನ್ ಫಸ್ಟ್ ಸ್ಟೆಪ್, ದಟ್ ಈಸ್ Cn ಮೈನಸ್. Cn ಮೈನಸ್ ಈಗ ಆಲ್ಡಿಹೈಡ್ ಅಥವಾ ಕೀಟೋನ್ಗೆ ಹೆಂಗ್ ಅದು ಅಟ್ಯಾಕ್ ಆಗುತ್ತೆ ಅಂತ ನೋಡೋಣ. We know that carbonyl group present in both aldehydes and ketone. ನೀವು ಆಲ್ಡಿಹೈಡ್ ಅನ್ನು ತಗೊಳ್ಳಿ, ಕೀಟೋನ್ ಅನ್ನು ತಗೊಳ್ಳಿ, ಕಾರ್ಬೊನಿಲ್ ಗ್ರೂಪ್ ಇರುತ್ತೆ. ಕಾರ್ಬನ್ acquires partial positive sign and oxygen acquires partial negative sign. This aldehyde or ketone, ಅದು ಇಲ್ಲೇ ಬರೀತೀನಿ, aldehyde or ketone. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಜನರೇಟ್ ಆಗಿದೆ. ದಟ್ ನ್ಯೂಕ್ಲಿಯೋಫೈಲ್ ಈಸ್ Cn ಮೈನಸ್. ದಿಸ್ ಇಸ್ ರಿವರ್ಸಿಬಲ್ ರಿಯಾಕ್ಷನ್. ಸೆಕೆಂಡ್ ಸ್ಟೆಪ್ ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗ್ತಿದೆ. ದಿಸ್ ಇಸ್ ರಿವರ್ಸಿಬಲ್. ಈಗ ನ್ಯೂಕ್ಲಿಯೋಫೈಲ್ ಎಲ್ಲಿ ಅಟ್ಯಾಕ್ ಆಗುತ್ತೆ, that nucleophile is electron rich species. That nucleophile can readily attacks at the electron deficient center. ಯಾವಾಗ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾರ್ಬನ್ ಗೆ ಅಟ್ಯಾಕ್ ಮಾಡುತ್ತೋ, ಕಾರ್ಬನ್ ಗೆ ವೇಲೆನ್ಸಿ 1 2 3 4 ಇದೆ, ನ್ಯೂಕ್ಲಿಯೋಫೈಲ್ ಬರೋಷ್ಟೊಳಗಡೆ ಏನಾಗುತ್ತೆ, ದಿಸ್ ಪೈ ಎಲೆಕ್ಟ್ರಾನ್ is shifted towards adjacent oxygen atom to form a tetrahedral intermediate. ಏನ್ ಬರುತ್ತೆ, ಕಾರ್ಬನ್ ಇಲ್ಲಿದೆ, ಈ ಕಡೆ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಬೇರೆ ಯಾವುದು ಇರುತ್ತೆ. ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಇದ್ದೇನಾಗುತ್ತೆ, ಸಿಂಗಲ್ ಬಾಂಡ್ O ಮೈನಸ್ ಆಗುತ್ತೆ. ಪೈ ಎಲೆಕ್ಟ್ರಾನ್ ಯಾವಾಗ ಆಕ್ಸಿಜನ್ ಕಡೆ ಹೊರಟೋಗುತ್ತೋ ಆಕ್ಸಿಜನ್ಗೆ ಚಾರ್ಜ್ ಮೈನಸ್ ಬರುತ್ತೆ. ಅಂಡ್ cyanide group is directly attacked towards carbonyl carbon. This is the tetrahedral intermediate. Tetrahedral intermediate. In the next step, next ಏನಾಗುತ್ತೆ ನೋಡಿ, ಫಸ್ಟ್ ಸ್ಟೆಪ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಜನರೇಟ್ ಆಗಿದೆ. HCN ಕಂಬೈನ್ಸ್ ವಿತ್, ಯಾಕೆ OH ಮೈನಸ್ ಯಾಕೆ ಹಾಕ್ಬೇಕು ಅಂದ್ರೆ, OH ಮೈನಸ್ ಏನ್ ಮಾಡುತ್ತೆ, HCN ಅಲ್ಲಿ ಇರ್ತಕ್ಕಂಥ ಪ್ರೋಟಾನ್ ತಗೊಂಡು ಹೊರಟೋಗ್ಬಿಟ್ರೆ ನಮ್ಗೆ ನ್ಯೂಕ್ಲಿಯೋಫೈಲ್ ಈಸಿಯಾಗಿ ಜನರೇಟ್ ಆಗುತ್ತೆ. ಆ ನ್ಯೂಕ್ಲಿಯೋಫೈಲ್ ಕಾರ್ಬೊನಿಲ್ ಕಾರ್ಬನ್ ಅಟ್ಯಾಕ್ ಮಾಡಿ ನಮ್ಗೆ ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್ ಬರುತ್ತೆ. ಈಗ ನೆಕ್ಸ್ಟ್ ಏನಾಗುತ್ತೆ, ಈಗ H ಪ್ಲಸ್ OH ಮೈನಸ್ ಕಂಬೈನ್ ಆಗಿ ವಾಟರ್ ಬಂದಿರುತ್ತೆ. ದಟ್ ವಾಟರ್ ಈಸ್ ಪ್ರೆಸೆಂಟ್ ಇನ್ ದ ಮೀಡಿಯಂ. ಆ ವಾಟರ್ ಅಲ್ಲಿ ಇರ್ತಕ್ಕಂಥ H ಪ್ಲಸ್ ಅಯಾನ್ಸ್ ಏನಿತ್ತು, the H plus ions present in the water molecule immediately attack towards oxygen. ಯಾಕಂದ್ರೆ ಆಕ್ಸಿಜನ್ ಗೆ ನೆಗೆಟಿವ್ ಸೈನ್ ಇದೆ. ನೆಗೆಟಿವ್ ಸೈನ್ ಇರೋದ್ರಿಂದ ಈ O ಮೈನಸ್ ಏನ್ ಮಾಡುತ್ತೆ, ವಾಟರ್ ಅಲ್ಲಿ ಇರ್ತಕ್ಕಂಥ ಪ್ರೋಟಾನ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು O ಮೈನಸ್ ಇದೇನಾಗುತ್ತೆ, OH ಆಗುತ್ತೆ. ದಿಸ್ ಅಲಾಂಗ್ ವಿತ್ Cn. This is Cn. The product obtained is a cyanohydrine. This is a product. When any aldehydes or ketone reacts with HCl to form cyanohydrine. What is that cyanohydrine? ಒಂದೇ ಕಾರ್ಬನ್ ಗೆ ಸೈನೈಡ್ ಗ್ರೂಪ್ ಮತ್ತೆ OH ಗ್ರೂಪ್. ಕಾರ್ಬನ್ ವಿತ್ OH along with Cn ಇತ್ತು ಅಂದ್ರೆ ಅದು cyanohydrine. When any aldehydes or ketone reacts with the hydrogen cyanide to form cyanohydrine is the addition product. And mechanism ಕೇಳಿದ್ರೆ ಇಷ್ಟು ಬರೀಬೇಕಾಗುತ್ತೆ. For the step 1 you will get 1 mark. For step 2 you will get 2 marks. Along with you should write the tetrahedral intermediate also. ಯಾಕಂದ್ರೆ ಇಲ್ಲಿ ಬಾಂಡ್ ನಾನು ಅವಾಗಲೇ ಹೇಳಿದ್ದೀನಿ, ಡ್ಯೂರಿಂಗ್ ದಿಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ದ ಹೈಬ್ರಿಡೈಸ್ಡ್ ಸ್ಟೇಟ್ ಆಫ್ ಕಾರ್ಬೊನಿಲ್ ಕಾರ್ಬನ್, ಯಾವುದು ಕಾರ್ಬನಿಲ್ ಕಾರ್ಬನ್ ಹೈಬ್ರಿಡೈಸೇಷನ್ ಏನು, sp2 hybridization of carbonyl carbon is changes to sp3. ಅವಾಗಲೇ ಕೂಡ ಹೇಳಿದ್ವಿ. ದಿಸ್ ಇಸ್ ಅಬೌಟ್ ದ ಮೆಕಾನಿಸಮ್. ಈಗ ಎಕ್ಸಾಂಪಲ್ಸ್ ನ ತಗೋಣ. ಸಿ when any aldehydes or ketones reacts with HCl to form cyanohydrine. ನೆನ್ಪಿಟ್ಕೊಳ್ಳಿ, cyanohydrine. ಈಗ ಸಪೋಸ್ ಈಕ್ವೇಶನ್ ಒಂದೇ ಸ್ಟೆಪ್ ಅಲ್ಲಿ ಹೆಂಗ್ ಬರೆಯೋದು ನೋಡೋಣ. aldehydes are represented by the general formula RCHO. What happens when aldehyde reacts with HCl? ಹೆಂಗ್ ಬರೀತೀರಾ,
when aldehydes reacts with HCN ಏನಾಗುತ್ತೆ HCN dissociated to form H plus and CN minus. ಇಲ್ಲಿ ಏನಾಗುತ್ತೆ ನೀವು ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಬರಿಬೇಕಾದ್ರೆ CN minus ಅನ್ನ ಕಾರ್ಬನ್ ಗೆ ಕಳಿಸಿ H plus ಅನ್ನ ಆಕ್ಸಿಜನ್ ಗೆ ಕಳಿಸಿ. The product obtained is R CH ಹಂಗೆ ಇದೆ. The carbon oxygen double bond is converted into single bond. O minus ನಾವು ಮೆಕ್ಯಾನಿಸಮ್ ಅಲ್ಲಿ ನೋಡಿದೀವಿ. ಇಲ್ಲಿ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡಿದಾದ್ಮೇಲೆ ನಮಗೆ ಆಕ್ಸಿಜನ್ ಮೈನಸ್ ಬರುತ್ತೆ, ಆಮೇಲೆ ಪ್ರೋಟಾನ್ ಅಟ್ಯಾಕ್ ಆಗಿ ನಮಗೆ ಸೈನೋಹೈಡ್ರಿನ್ ಬರುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಆಲ್ಡಿಹೈಡ್ ಸೈನೋಹೈಡ್ರಿನ್. This is aldehyde cyanohydrin. This is aldehyde. When any aldehydes reacts with the HCN to form aldehyde cyanohydrin. Cyanohydrin andre the carbon which containing both the CN along with the OH. Carbon ge OH CN ಎರಡು ಇತ್ತು ಅಂದ್ರೆ ಅದು cyanohydrin. Next to ketone node. Even ketones are represented by the general formula RCOR dash ketones. When ketones reacts with HCN, the HCN, again the reaction will be same, H plus CN minus. The nucleophile always attacks at the electron deficient carbonyl carbon. ಆಗ ಟೆಟ್ರಾಹೆಡ್ರಲ್ ಇಂಟರ್ಮೀಡಿಯೇಟ್ ಬರುತ್ತೆ. ಆಕ್ಸಿಜನ್ ಮೈನಸ್ ಬಂದ್ಮೇಲೆ ಇಲ್ಲಿರ್ತಕ್ಕಂಥ ಪ್ರೋಟಾನ್ ಏನಾಗುತ್ತೆ ಆಕ್ಸಿಜನ್ಗೆ ಅಟ್ಯಾಕ್ ಆಗಿ ನಮಗೆ ಅಗೈನ್ ಸೈನೋಹೈಡ್ರಿನ್ ಬರುತ್ತೆ. ಅಗೈನ್ ಸೈನೈಡ್ ಕಾರ್ಬನ್ ಅಟ್ಯಾಕ್ ಆಗುತ್ತೆ ಅಲಾಂಗ್ ವಿತ್ OH. ದಿಸ್ ಇಸ್ ವಾಟ್ ವಿ ಕಾಲ್ ಕೀಟೋನ್ ಸೈನೋಹೈಡ್ರಿನ್. Ketone cyanohydrin. When any aldehydes reacts with HCN to form aldehyde cyanohydrin, when ketones reacts with HCN to form ketone cyanohydrin. ಈಗ ಎಕ್ಸಾಂಪಲ್ಸ್ ಅನ್ನ ತಗೋಣ. Formaldehyde. With example, what happens when formaldehyde reacts with the HCN? Formaldehyde reacts with HCN. When formaldehyde is treated with HCN to form ಏನಾಗುತ್ತೆ ಅವಾಗ CN minus ಕಾರ್ಬನ್ ಗೆ H plus ಆಕ್ಸಿಜನ್ ಗೆ the product obtained is a formaldehyde cyanohydrin. See, when formaldehyde reacts with HCN to form formaldehyde cyanohydrin. Suppose acetaldehyde ಅನ್ನು ತಗೋಣ. Acetaldehyde. What is the formula for acetaldehyde? CH3CHO. When acetaldehyde reacts with HCN to form acetaldehyde cyanohydrin, CH3CHCnOH. Acetaldehyde cyanohydrin. When acetaldehyde is treated with HCN to form acetaldehyde cyanohydrin. When acetone, ketone ತಗೋಣ. Acetone CH3COCH3. This is acetone. When acetone is treated with the HCN to form, what happens in HCN? It will dissociate to form H plus and CN minus. This CN minus will attack at the carbonyl carbon. Oxygen will attack towards oxygen to form CH3COHCN. This is acetone cyanohydrin. Acetone cyanohydrin. When any aldehydes or ketones reacts with the HCN to form HCN to form cyanohydrin. This is the example for nucleophilic addition reaction. That is addition of HCN to aldehyde or ketone. ನೆನ್ಪಿಟ್ಕೊಳ್ಳಿ, ಯಾವುದೇ aldehyde or ketone ಗೆ HCN ಆಡ್ ಮಾಡಿ corresponding cyanohydrins formation ಆಗುತ್ತೆ. Second property, nucleophilic addition reaction example, second one, addition of sodium hydrogen sulfate. Addition of sodium bisulfite ಅಥವಾ ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್ ಅಂತಾನು ಹೇಳಬಹುದು. ಅಡಿಷನ್ ಆಫ್ ಸೋಡಿಯಂ ಬೈಸಲ್ಫೈಟ್ ಅಂದ್ರೂ ಒಂದೇ,
sodium hydrogen sulfite ಅಂದ್ರೆ ಒಂದೇ. What is the formula for hydrogen sulfite? NaHSO3. Sulfate ಅಂದ್ರೆ SO4. Sodium bisulfite. Sodium hydrogen sulfite or bisulfite. What happens when aldehydes or ketones reacts with the sodium bisulfite? We know that aldehydes are ketones containing C double bond O group. This is the aldehyde or ketone. When it is treated with the sodium bisulfite NaHSO3, what happens? ಏನಾಗುತ್ತೆ ನೋಡಿ, NaHSO3 dissociated to form Na plus and HSO3 minus. This is nucleophile here. We know that carbonyl group is polar, partial positive, partial negative. This nucleophile will attack towards carbonyl carbon. This carbonyl carbon is more electrophilic. So that the product obtained is again a tetrahedral intermediate. Carbon ಗೆ ಡೈರೆಕ್ಟ್ ಆಗಿ ಏನು ಲಿಂಕ್ ಆಗಿದೆ? SO3H ಲಿಂಕ್ ಆಗಿದೆ. ದಿಸ್ ಆಕ್ಸಿಜನ್ ಗೆ ಏನಾಗಿದೆ? ಯಾಕಂದ್ರೆ HSO3 ಮೈನಸ್ ಬಂದು ಕಾರ್ಬನಿಲ್ ಕಾರ್ಬನ್ ಅಟ್ಯಾಕ್ ಆಗಿದ ತಕ್ಷಣ ಪೈ ಎಲೆಕ್ಟ್ರಾನ್ ಆಕ್ಸಿಜನ್ ಕಡೆ ಶಿಫ್ಟ್ ಆಗುತ್ತೆ. ಯಾವಾಗ ಆಕ್ಸಿಜನ್ ಕಡೆ ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೋ ಆಕ್ಸಿಜನ್ ಗೆ ನೆಗೆಟಿವ್ ಸೈನ್ ಬರುತ್ತೆ. ಆಕ್ಸಿಜನ್ ಗೆ ನೆಗೆಟಿವ್ ಸೈನ್ ಬಂದಿದ ತಕ್ಷಣ ಇಲ್ಲಿರೋ ಪ್ರೋಟಾ Na ಪ್ಲಸ್ ಏನ್ ಮಾಡುತ್ತೆ? ಆಕ್ಸಿಜನ್ ಕಡೆ ಡಿಸ್ಪ್ಲೇಸ್ ಆಗುತ್ತೆ. ನೋಡಿ, Na plus is attracted towards oxygen, HSO3 minus is attracted towards carbon. ಆಗ O minus ಇದೇನಾಗುತ್ತೆ? ONA ಆಗುತ್ತೆ. ಪ್ರೋಟಾನ್ ಟ್ರಾನ್ಸ್ಫರ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಪ್ರೋಟಾನ್ ಟ್ರಾನ್ಸ್ಫರ್ ಇದೊಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್. ಈ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ? ಪ್ರೋಟಾನ್ SO3H ಅಲ್ಲಿ ಇರ್ತಕ್ಕಂಥ ಪ್ರೋಟಾನ್ ಏನಾಗುತ್ತೆ? ಟ್ರಾನ್ಸ್ಫರ್ ಇಂಟರ್ಚೇಂಜ್ ಆಗುತ್ತೆ. ಅಂದ್ರೆ ಇಲ್ಲಿರ್ತಕ್ಕಂಥ H Na ಪ್ಲೇಸ್ ಹೋಗುತ್ತೆ. Na ಪ್ಲೇಸ್ ಅಲ್ಲಿ ಇರೋದು Na ಏನಾಗುತ್ತೆ? H ಪ್ಲೇಸ್ ಗೆ ಬರುತ್ತೆ. ಇಂಟರ್ಚೇಂಜ್ ಆಗ್ತಕ್ಕಂಥದ್ದು ದಟ್ ಈಸ್ ಪ್ರೋಟಾನ್ ಟ್ರಾನ್ಸ್ಫರ್. ಇಲ್ಲಿರೋ ಪ್ರೋಟಾನ್ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. Na ಏನಾಗುತ್ತೆ? SO3 ಕಡೆ ಫಾರ್ಮೇಶನ್ ಆಗುತ್ತೆ, ಶಿಫ್ಟ್ ಆಗುತ್ತೆ. ದ ಪ್ರಾಡಕ್ಟ್ ಈಸ್ OH SO3Na. This is what we call sodium bisulfite addition compound ಅಥವಾ addition product. Clear? When any aldehydes or ketones reacts with the sodium hydrogen sulfide to form sodium hydrogen sulfide addition product. This is white crystalline product. Aldehydes ketones reacts with the sodium bisulfite to form sodium bisulfite addition product. Usually ಏನಾಗುತ್ತಪ್ಪ ಅಂದ್ರೆ equilibrium is always shifted towards the right side when aldehydes combines with the sodium bisulfite. Suppose ಈ ಇಲ್ಲಿ ಏನಾದ್ರೂ ನಾವು ತಗೊಂಡಿರ್ತಕ್ಕಂಥ ಕಾರ್ಬೋನಿಲ್ ಗ್ರೂಪ್ ಏನಾದ್ರೂ ಆಲ್ಡಿಹೈಡ್ ಆಗಿತ್ತು ಅಂದ್ರೆ ಏನಾಗುತ್ತೆ? ಸೋಡಿಯಂ ಬೈಸಲ್ಫೈಡ್ ಜೊತೆ ಬೇಗ ರಿಯಾಕ್ಷನ್ ಆಗಿ ನಮಗೆ ಅಡಿಷನ್ ಪ್ರಾಡಕ್ಟ್ ಬೇಗ ಫಾರ್ಮೇಶನ್ ಆಗುತ್ತೆ. ಬಟ್ ಕೀಟೋನ್ಸ್ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಯಾಕಂದ್ರೆ ಕೀಟೋನ್ಸ್ ಆದ್ರೆ ಇಲ್ಲಿ ಬಲ್ಕಿ ಗ್ರೂಪ್ ಬಂದಿರುತ್ತೆ, ಇಲ್ಲಿ ಬಲ್ಕಿ ಗ್ರೂಪ್ ಇರುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯೋಫೈಲೇ ಬಲ್ಕಿ. ಬೇರೆ ಕೇಸ್ ಪ್ರೀವಿಯಸ್ ಎಕ್ಸಾಂಪಲ್ ಅಂದ್ರೆ CN ಮೈನಸ್ ಇರ್ತಾ ಇತ್ತು. CN ಮೈನಸ್ ಚಿಕ್ಕ ನ್ಯೂಕ್ಲಿಯೋಫೈಲ್ ಈಸಿಯಾಗಿ ಅಟ್ಯಾಕ್ ಆಗ್ಬೋದಾಗಿತ್ತು. ಬಟ್ ಇಲ್ಲಿ ಬಂದಿರತಕ್ಕಂಥ ನ್ಯೂಕ್ಲಿಯೋಫೈಲ್ ಯಾವುದು? HSO3 ಮೈನಸ್ ಬಲ್ಕಿ ನ್ಯೂಕ್ಲಿಯೋಫೈಲ್. ಈ ನ್ಯೂಕ್ಲಿಯೋಫೈಲ್ ಕಾರ್ಬನಿಲ್ ಕಾರ್ಬನ್ ಅಟ್ಯಾಕ್ ಮಾಡಬೇಕಾದ್ರೆ ಇಲ್ಲಿ ಬಲ್ಕಿನೆಸ್ ಕಡಿಮೆ ಇರುತ್ತೆ. ಅದಕ್ಕೆ ಇನ್ ದ ಕೇಸ್ ಆಫ್ ಕೀಟೋನ್ ದ ಈಕ್ವಿಲಿಬ್ರಿಯಂ ಈಸ್ ಶಿಫ್ಟೆಡ್ ಟುವರ್ಡ್ಸ್ ಲೆಫ್ಟ್ ಸೈಡ್, ಅಂದ್ರೆ ಅಷ್ಟು ಈಸಿಯಾಗಿ ಪ್ರಾಡಕ್ಟ್ ಬರಲ್ಲ ಅಂತ. ಇನ್ ದ ಕೇಸ್ ಆಫ್ ಆಲ್ಡಿಹೈಡ್ ದ ಈಕ್ವಿಲಿಬ್ರಿಯಂ ಈಸ್ ಲೈಕ್ಲಿ ಟು ಶಿಫ್ಟೆಡ್ ಟುವರ್ಡ್ಸ್ ರೈಟ್ ಸೈಡ್. ಅಂದ್ರೆ ಆಲ್ಡಿಹೈಡ್ ಆದ್ರೆ ರೈಟ್ ಸೈಡ್, ಈಕ್ವಿಲಿಬ್ರಿಯಂ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಈಕ್ವಿಲಿಬ್ರಿಯಂ ರೈಟ್ ಸೈಡ್ ಶಿಫ್ಟ್ ಆಗ್ತಿದೆ ಅಂದ್ರೆ ಅದ್ರ ಮೀನಿಂಗು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಬರುತ್ತೆ, ಮತ್ತೆ ಪ್ರೋಟಾನ್ ಟ್ರಾನ್ಸ್ಫರ್ ಆಗಿ ನಮಗೆ ವೈಟ್ ಕ್ರಿಸ್ಟಲೈನ್ ಸೋಡಿಯಂ ಬೈಸಲ್ಫೈಡ್ ಅಡಿಷನ್ ಪ್ರಾಡಕ್ಟ್ ಬರ್ತದೆ. The obtained sodium bisulfite addition product is water soluble, ಈಸಿಯಾಗಿ ವಾಟರ್ ಸಾಲ್ಯುಬಲ್ ಆಗ್ಬಿಡ್ತವೆ. ಅದರಿಂದ ನೋಡಿ ಈ ಒಂದು ರಿಯಾಕ್ಷನ್ ಏನಿದೆ, ದಿಸ್ ರಿಯಾಕ್ಷನ್ ಈಸ್ ಯೂಸ್ಡ್ ಫಾರ್ ದ ಪ್ಯೂರಿಫಿಕೇಶನ್ ಆಫ್ ಆಲ್ಡಿಹೈಡ್. ಆಲ್ಡಿಹೈಡ್ ಅನ್ನ ಪ್ಯೂರಿಫೈ ಮಾಡಕ್ಕೆ ಯೂಸ್ ಮಾಡ್ತೀವಿ ನಾವು ಈ ರಿಯಾಕ್ಷನ್. ಯಾಕಂದ್ರೆ ಆಲ್ಡಿಹೈಡ್ ಸಪೋಸ್ ಯಾವುದೋ ಒಂದು ಕಾಂಪೌಂಡ್ ಅಲ್ಲಿ ಆಲ್ಡಿಹೈಡ್ ಮಿಕ್ಸ್ ಆಗಿದೆ ಅಂದ್ರೆ ಅದಕ್ಕೆ ಸೋಡಿಯಂ ಬೈಸಲ್ಫೈಟ್ ಹಾಕಿ ಅಡಿಷನ್ ಪ್ರಾಡಕ್ಟ್ ಆಗುತ್ತೆ. ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗಿ ನಮಗೆ ವೈಟ್ ಕ್ರಿಸ್ಟಲೈನ್ ಪ್ರಾಡಕ್ಟ್ ಬರುತ್ತೆ. ಆ ವೈಟ್ ಕ್ರಿಸ್ಟಲೈನ್ ಪ್ರಾಡಕ್ಟ್ ನ ಮತ್ತೆ ತಗೊಂಡು ಅದಕ್ಕೆ ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಅಥವಾ ಬೇಸ್ ಆಡ್ ಮಾಡಿ ಮತ್ತೆ the obtained addition product can be converted back to corresponding carbonyl group by treating with small amount of acid or small amount of base. ಈಗ ಯಾವುದೋ ಒಂದು ಕಾಂಪೌಂಡ್ಸ್ ಇದೆ, ಎರಡು ಕಾಂಪೌಂಡ್ಸ್ ಮಿಕ್ಸ್ ಆಗಿದೆ, ಆಲ್ಡಿಹೈಡ್ ಆಲ್ಕೋಹಾಲ್ ಏನೋ ಮಿಕ್ಸ್ ಆಗಿದೆ.
ಈಗ ನಮಗೆ ಆಲ್ಡಿಹೈಡ್ಸ್ ಮಾತ್ರ ಬೇಕು. ಏನ್ ಮಾಡೋದು, ಆ ಮಿಕ್ಸರ್ಗೆ ಸೋಡಿಯಂ ಬೈಸಲ್ಫೇಟ್ ಹಾಕ್ಬಿಡೋದು. ಸೋಡಿಯಂ ಬೈಸಲ್ಫೇಟ್ ಹಾಕಿದ್ರೆ ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂಥ ಆಲ್ಡಿಹೈಡ್ ಏನಾಗುತ್ತೆ, ಸೋಡಿಯಂ ಬೈಸಲ್ಫೇಟ್ ಜೊತೆ ರಿಯಾಕ್ಷನ್ ಆಗಿ ನಮಗೆ ವೈಟ್ ಕ್ರಿಸ್ಟಲೈನ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಆ ವೈಟ್ ಕ್ರಿಸ್ಟಲೈನ್ ಕಾಂಪೌಂಡ್ ನ ಮತ್ತೆ ತಗೊಂಡು ಅದಕ್ಕೆ ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಅಥವಾ ಬೇಸ್ ಆಡ್ ಮಾಡಿದ್ರೆ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಆಲ್ಡಿಹೈಡ್ ಅನ್ನ ಮತ್ತೆ ನಾವು ರಿಕವರಿ ಮಾಡ್ಕೋಬಹುದು. ಹೆನ್ಸ್ ಸೊ ಅಡಿಷನ್ ಆಫ್ NaHSO3, this reaction is used for the separation of aldehydes ಅನ್ನ ಬೇರೆ ಕಾಂಪೌಂಡ್ ಜೊತೆ ಮಿಕ್ಸ್ ಆಗಿರ್ತಕ್ಕಂಥ ಆಲ್ಡಿಹೈಡ್ಸ್ ಅನ್ನ ಸಪರೇಟ್ ಮಾಡಕ್ಕೆ ಈ ಒಂದು ಕೆಮಿಕಲ್ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಈಗ ನಾನು ಹೇಳಿದ್ದು ಇದು ಮೆಕಾನಿಸಮ್. ಈಗ ಒಂದೇ ಸರಿ ಪ್ರಾಡಕ್ಟ್ ಅನ್ನ ಹೆಂಗ್ ಬರೆಯೋದು ಅಂತ ನೋಡಿ. ಈಗ ಎಕ್ಸಾಂಪಲ್ಸ್ ತಗೋಣ. ವಾಟ್ ಹ್ಯಾಪನ್ಸ್ ವೆನ್ ಆಲ್ಡಿಹೈಡ್ಸ್ ಅಂಡ್ ketones reacts with the sodium bisulfite. For example, formaldehyde ಅನ್ನು ತಗೋಣ. Formaldehyde. What is the formula for formaldehyde? HCHO. Formaldehyde. ಒಂದೇ ಸ್ಟೆಪ್ ಅಲ್ಲಿ ಪ್ರಾಡಕ್ಟ್ ಹೆಂಗ್ ಬರೆಯೋದು ಅಂತ ನೋಡೋಣ. When formaldehyde is treated with sodium bisulfite, ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಕೇರ್ಫುಲ್ ಆಗಿ. ಸೋಡಿಯಂ ಬೈಸಲ್ಫೈಟ್ ಬರಿಬೇಕಾದ್ರೆ ನೀವು ಅದನ್ನ ಹಿಂಗ್ ಬರ್ಕೊಂಡ್ರೆ ತುಂಬಾ ಒಳ್ಳೇದು. ಈ ತರ ಬರ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ರಿವರ್ಸಿಬಲ್ ರಿಯಾಕ್ಷನ್ ಏನ್ ಬೇಡ, ಮೆಕಾನಿಸಮ್ ಅಲ್ಲಿ ಮಾತ್ರ ಬರ್ಕೊಳ್ಳೋಣ. ಓಕೆ, ಸೋಡಿಯಂ ಬೈಸಲ್ಫೈಟ್ ಅನ್ನ ನೀವು ಹಿಂಗ್ ಸ್ಪ್ಲಿಟ್ ಮಾಡ್ಕೊಳ್ಳಿ, HSO3 ಅಂತ. ಯಾಕಂದ್ರೆ ಮತ್ತೆ ಪ್ರೋಟಾನ್ ಟ್ರಾನ್ಸ್ಫರ್ ಅದು ಮೆಕಾನಿಸಮ್ ಅಲ್ಲಿ ಬರುತ್ತೆ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು, SO3 ನ ಕಾರ್ಬನ್ಗೆ H ನ ಆಕ್ಸಿಜನ್ಗೆ ಕೊಡಿ. HCH SO3 Na along with the OH. This is formaldehyde, sodium bisulfite addition compound. Clear? When formaldehyde is treated with the sodium bisulfite, mechanism ಅಲ್ಲ ಒಂದೇ. ಈಗ ಸಪೋಸ್ ಎಕ್ಸಾಮ್ ಅಲ್ಲಿ ಫಾರ್ಮಾಲ್ಡಿಹೈಡ್ ಮತ್ತೆ ಸೋಡಿಯಂ ಬೈಸಲ್ಫೇಟ್ ಅನ್ನು ಹಿಂಗೆ ಕೊಟ್ಬಿಡ್ತಾರೆ, NaHSO3 ರೈಟ್ ದ ಪ್ರಾಡಕ್ಟ್ ಅಂತ ಕೇಳ್ತಾರೆ. ಆಗ ನೀವು NaHSO3 ನ ಕೇರ್ಫುಲ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಯಾವ ತರ, H ನ ಫಸ್ಟ್ ಬರ್ಕೊಂಡು ಮಿಕ್ಕಿರೋ SO3 ಅನ್ನ ಸಪರೇಟ್ ಆಗಿ ಬರ್ಕೊಳ್ಳಿ. ಆಗ ಅಡಿಷನ್ ಏನ್ ಮಾಡ್ಬೇಕು, ನೀವು SO3 ಅನ್ನ ಕಾರ್ಬನ್ಗೆ ಹಾಕಿ H ನ ಆಕ್ಸಿಜನ್ ಕಡೆ ಹಾಕಿ ಒಂದೇ ಸ್ಟೆಪ್ ಅಲ್ಲಿ ಪ್ರಾಡಕ್ಟ್ ಬರೀಬಹುದು. ಇಲ್ಲ ಅಂದ್ರೆ ನೀವು ಮೆಕಾನಿಸಮ್ ಅಲ್ಲಿ ಹೋಗಿ ಮತ್ತೆ ಪ್ರೋಟಾನ್ ಟ್ರಾನ್ಸ್ಫರ್ NaH ಹತ್ರ ಹೋಗಿ Na ಹತ್ರ ಈ ತರ ಬರೀಬೇಕಾಗುತ್ತೆ. ಬೇಡ, ಒಂದೇ ಸ್ಟೆಪ್ ಅಲ್ಲಿ ಪ್ರಾಡಕ್ಟ್ ಬರೀಬಹುದು. ಸಪೋಸ್ ಅಸಿಟಾಲ್ಡಿಹೈಡ್ ತಗೊಂಡ್ರೆ, what is the formula for acetaldehyde? CH3CH2. When acetaldehyde is treated with the sodium bisulfite to form acetaldehyde sodium bisulfite addition compound. ಇವೆಲ್ಲ this is acetaldehyde sodium bisulfite addition compound. Suppose benzaldehyde ತಗೊಂಡ್ರೆ, when benzaldehyde is treated with sodium bisulfite to form benzaldehyde sodium bisulfite addition compound. But acetophenone, ಇದನ್ನ 2 times example ಅಲ್ಲಿ ಕೇಳಿದ್ದಾರೆ, 1 mark ಕೇಳಿದ್ದಾರೆ. acetophenone, what is the formula for acetophenone? C6H5COCH3. What happens when acetophenone is treated with the sodium bisulfite? Will react? No. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದರೆ why acetophenone, acetaldehyde ಅಲ್ಲ ಇದು, acetophenone, why acetophenone do not react with the sodium bisulfite? ಸೋಡಿಯಂ ಬೈಸಲ್ಫೈಟ್ ಜೊತೆ ರಿಯಾಕ್ಷನ್ ಆಗಲ್ಲ. ಸೋಡಿಯಂ ಬೈಸಲ್ಫೈಟ್ ಫಾರ್ಮುಲಾ ಏನು, NaHSO3. ಯಾಕೆ ರಿಯಾಕ್ಷನ್ ಆಗಲ್ಲ? ಬಿಕಾಸ್ ಆಫ್ ಸ್ಟೀರಿಕ್ ಇಂಡರೆನ್ಸ್. ಯಾಕೆ ಅಂದ್ರೆ ಇಲ್ಲಿ ಬಲ್ಕಿ ಗ್ರೂಪ್ ಇದೆ, ಈ ಕಡೆನೂ ಬಲ್ಕಿ ಗ್ರೂಪ್ ಇದೆ. ಇದರಲ್ಲಿರ್ತಕ್ಕಂಥ ನ್ಯೂಕ್ಲಿಯೋಫೈಲ್ HSO3 ಮೈನಸ್ ಕೂಡ ಬಲ್ಕಿ ಗ್ರೂಪ್. ಇದೇನಾದ್ರೂ ಕಾರ್ಬನ್ ಅಟ್ಯಾಕ್ ಮಾಡ್ಬೇಕಂದ್ರೆ ಮಾಡಕ್ ಹೋಗಷ್ಟೊಳಗಡೆ ಏನಾಗುತ್ತೆ, ಇಲ್ಲಿ ಈ ಫಿನೈಲ್ ಗ್ರೂಪ್ಗೂ ಮತ್ತೆ HSO3 ಮೈನಸ್ಗೂ ಸ್ಟೀರಿಕ್ ಇಂಡರೆನ್ಸ್ ಆಗುತ್ತೆ, ರಿಪಲ್ಷನ್ ಆಗುತ್ತೆ. ಅದರಿಂದ ನೆನ್ಪಿಟ್ಕೊಳ್ಳಿ, ಅಸಿಟೋಫಿನನ್ ಅಂಡ್ ಬೆನ್ಜೋಫಿನನ್. ಬೆನ್ಜಾಲ್ಡಿಹೈಡ್ ಬೇಕಾದ್ರೆ ಸ್ವಲ್ಪ ಆಗ್ಬೋದು, ಯಾಕಂದ್ರೆ ಬೆನ್ಜಾಲ್ಡಿಹೈಡ್ ಅಲ್ಲಿ ಕಾರ್ಬನ್ಗೆ ಹೈಡ್ರೋಜನ್ ಲಿಂಕ್ ಆಗಿರುತ್ತೆ, ಆ ಕಡೆಯಿಂದ ಬಂದು ಅಟ್ಯಾಕ್ ಮಾಡಬಹುದು. ಬಟ್ ಅಸಿಟೋಫಿನನ್ ಆಗಿರ್ಬೋದು, ಬೆನ್ಜೋಫಿನನ್ ಆಗಿರ್ಬೋದು, ಬೆನ್ಜೋಫಿನನ್ ಅಂದ್ರೆ ಡೈಫಿನಲ್ ಕೀಟೋನ್, do not react with the sodium bisulfite. The reason is due to the steric indurance. Due to the presence of bulky phenyl group, they do not react with sodium bisulfite. Okay, these two are the example for nucleophilic addition reaction. First one, no, addition of HCN to aldehyde or ketone. Second one, no, addition of sodium hydrogen sulfide. In the next video, third chemical property ನೋಡೋಣ. Thank you for watching this video.